ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ವಿದುರ ನೀತಿ ಇದರಿಂದ 4ನೇ ಅಧ್ಯಾಯವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಉತ್ತಮ ಕುಲದಲ್ಲಿ ಹುಟ್ಟಿದ್ರು ಕೂಡ ನಮ್ಮ ಸದಾಚಾರ ಹೇಗಿರುತ್ತೆ, ನಾವು ನಡ್ಕೊಳ್ಳೋ ರೀತಿಯಿಂದ ನಾವು ಕೆಳಮಟ್ಟಕ್ಕೂ ಹೋಗಬಹುದು ಅಥವಾ ಉನ್ನತ ಮಟ್ಟಕ್ಕೂ ಹೋಗಬಹುದು. ಅಲ್ಲಿ ಕುಲ ಇಂಪಾರ್ಟೆಂಟ್ ಆಗಲ್ಲ, ನಾವು ನಡ್ಕೊಳ್ಳೋ ರೀತಿಯಿಂದ ನಮ್ಮ ಕುಲ ಎಂಥದ್ದೇ ಇರಲಿ, ನಾವು ಒಳ್ಳೆ ರೀತಿಯಲ್ಲಿ ನಡ್ಕೊಂಡಾಗ ಅದು ಕೂಡ ಉತ್ತಮ ಕುಲ ಅನ್ಸ್ಕೊಂಡ್ಬಿಡುತ್ತೆ. ನಾವು ಹೀನ ಕುಲದಲ್ಲಿ ಹುಟ್ಟಿದ್ರು ಕೂಡ ಅದು ಉತ್ತಮ ಕುಲ ಅಂತ ಅನ್ನಿಸ್ಕೊಂಡ್ಬಿಡುತ್ತೆ. ಅದೇ ಯಾರು ಉತ್ತಮ ಕುಲದಲ್ಲಿ ಹುಟ್ಟಿರ್ತಾರೋ ಅವರು ಸರಿಯಾಗಿ ನಡ್ಕೊಳ್ಳಿಲ್ಲ ಅಂತಂದರೆ ಅವರ ಕುಲ ಹೀನ ಕುಲ ಅಂತ ಅನ್ನಿಸ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರನೇ ನಾವು ನಡ್ಕೊಳ್ಳೋ ರೀತಿ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮುಂದುವರೆದು ಇಲ್ಲಿ ಹೇಳ್ತಾರೆ, ಸದಾಚಾರದ ರಕ್ಷಣೆ ಇರುತ್ತಲ್ಲ ಅದನ್ನು ನಾವು ಯತ್ನಪೂರ್ವಕವಾಗಿ ಮಾಡಬೇಕು. ಅಂತಂದರೆ ಏನು, ನಾವು ಸದಾಚಾರದಿಂದ ಇರಬೇಕಾದ್ರೆ ಅದರ ರಕ್ಷಣೆಯನ್ನು ಮಾಡಬೇಕಾದ್ರೆ ನಾವು ಏನೇನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ಮಾಡಬೇಕು. ಆದಷ್ಟು ಅದನ್ನು ಫಾಲೋ ಮಾಡೋದಕ್ಕೆ ಏನೇನು ಬೇಕೋ ಅದೆಲ್ಲ ಮುಂಜಾಗ್ರತೆಯನ್ನು ವಹಿಸ್ಬೇಕು ನಾವು. ಈಗ ಹಣ ಅಂತೂ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಹಣ ಕಡಿಮೆ ಆದಮೇಲೂ ಕೂಡ ಒಬ್ಬ ಸದಾಚಾರಿಯಾಗಿರುವಂಥ ಮನುಷ್ಯ ಯಾವತ್ತೂ ಅವನು ಕಡಿಮೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ, ಅವನು ಕ್ಷೀಣನಾಗೋದಿಲ್ಲ. ಆದರೆ ಯಾರು ಸದಾಚಾರದಿಂದ ಭ್ರಷ್ಟನಾಗ್ತಾನೋ ಅವನು ನಾಶ ಆದ ಅಂತಲೇ ತಿಳ್ಕೋಬೇಕು. ಯಾರು ಕುಲ ಸದಾಚಾರದಿಂದ ಹೀನನಾಗಿರ್ತಾನೋ ಅವರು ಗೋವು, ಪಶುಗಳು, ಕುದುರೆಗಳು ಮತ್ತು ಹಸಿರಾದ ಗದ್ದಗಳಿಂದ ಸಂಪನ್ನವಾಗಿದ್ರು. ಅಂದರೆ ಅವನ ಹತ್ರ ಎಲ್ಲ ಇದ್ದರೂ ಕೂಡ ಅವನು ಉನ್ನತಿಯನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಮತ್ತೆ ವಿದುರರು ಹೇಳ್ತಾರೆ, ನಮ್ಮ ಕುಲದಲ್ಲಿ ಯಾರು ವೈರತ್ವ ಮಾಡುವಂಥವ್ರು ಇರದೇ ಇರಲಿ. ಅಂದರೆ ಒಬ್ಬರನ್ನ ನೋಡಿ ವೈರಿ ಥರ ನೋಡ್ತಾರಲ್ವ, ಆ ರೀತಿ ಯಾರು ನಮ್ಮ ಕುಲದಲ್ಲೇ ಇರಬಾರದು ಅಂತ ಇಲ್ಲಿ ವಿದುರರು ಹೇಳ್ತಾ ಇದ್ದಾರೆ. ಮತ್ತೆ ಯಾರ್ಯಾರು ಅವರ ಕುಲದಲ್ಲಿ ಇರಬಾರ್ದು ಅನ್ನೋದ್ರ ಬಗ್ಗೆ ಈಗ ಹೇಳ್ತಾರೆ. ಮೊದಲನೇದವ್ರು ಹೇಳೋದು, ವೈರತ್ವವನ್ನು ಇಟ್ಕೊಳ್ಳೋರು ಯಾರೂ ಇಲ್ಲದೆ ಇರಲಿ. ಆಮೇಲೆ ಬೇರೆಯವರ ಹಣವನ್ನು ಅಪಹರಿಸುವಂತಹ ರಾಜ ಅಥವಾ ಮಂತ್ರಿ ಇರದೇ ಇರಲಿ. ನೋಡಿ, ಇಲ್ಲಿ ಧೃತರಾಷ್ಟ್ರ ಆ ಕೆಲಸ ಮಾಡ್ತಾ ಇದ್ದಾನೆ ಅಲ್ವಾ. ಈಗ ಪಾಂಡವರ ರಾಜ್ಯವನ್ನು ಅವನು ಇಟ್ಕೊಳ್ತಾ ಇದ್ದಾನೆ, ಅದನ್ನು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಅಂಥವ್ರು ನಮ್ಮ ಕುಲದಲ್ಲಿ ಇರದೇ ಇರಲಿ ಅಂದರೆ ನೀನು ಆ ರೀತಿ ಮಾಡಬೇಡ ಅಂತ ತಾನೇ ಅರ್ಥ ಆಗುತ್ತೆ. ಸೊ ಇಲ್ಲಿ ಅವರು ಕೇಳ್ಕೊಳ್ತಾ ಇದ್ದಾರೆ, ಬೇರೆಯವರ ಹಣವನ್ನು ಅಪಹರಿಸುವಂಥ ರಾಜ ಮತ್ತು ಮಂತ್ರಿ ಇರದೇ ಇರಲಿ, ಮತ್ತು ಮಿತ್ರದ್ರೋಹಿಗಳು, ಕಪಟಿಗಳು ಮತ್ತು ಅಸತ್ಯವಾದಿಗಳು ಇರದೇ ಇರಲಿ. ಅಂದರೆ ಸುಳ್ಳು ಹೇಳೋರು ಇರಬಾರ್ದು, ಕಪಟ ಮಾಡೋರು ಇರಬಾರ್ದು, ಮಿತ್ರನಿಗೆ ದ್ರೋಹ ಮಾಡುವಂಥವ್ರು ಇರಬಾರ್ದು. ಇದೇ ರೀತಿ ತಂದೆ ತಾಯಿ ದೇವತೆಗಳು ಮತ್ತು ಅತಿಥಿಗಳಿಗೆ ಭೋಜನವನ್ನು ಮಾಡಿಸುವ ಮೊದಲು ಭೋಜನ ಮಾಡುವಂಥವನು ಇರದೇ ಇರಲಿ. ಅಂದರೆ ನಾವು ಊಟ ಮಾಡೋಕ್ಕೆ ಮುಂಚೆ ತಂದೆ ತಾಯಿಗಳಿದ್ದರೆ ಅವ್ರು ಊಟ ಆಯಿತಾ ಮಾಡ್ತೀರಾ ಅಂತ ಕೇಳ್ಕೋಬೇಕು. ದೇವತೆಗಳಿಗೆ ನಾವು ಫಸ್ಟು ಏನು ಕೊಡಬೇಕು ಅವರಿಗೆ ಕೊಡಬೇಕು, ಅತಿಥಿಗಳಿಗೆ ಸತ್ಕಾರವನ್ನು ಕೊಡಬೇಕು. ಇದೆಲ್ಲ ಮಾಡಿದ ಮೇಲೆ ಊಟ ಮಾಡ್ತಾನಲ್ಲ ಅಂಥವನು ನಮ್ಮ ಕುಲದಲ್ಲಿರಲಿ, ಆ ರೀತಿ ಮಾಡದೇ ಇರೋನು ಇಲ್ಲದೇ ಇರಲಿ. ಆಮೇಲೆ ಹೇಳ್ತಾರೆ, ನಮ್ಮಲ್ಲಿ ಯಾರು ಬ್ರಾಹ್ಮಣರ ಹತ್ಯೆಯನ್ನು ಮಾಡ್ತಾರಲ್ಲ ಅವರು ಬ್ರಾಹ್ಮಣರ ಜೊತೆ ದ್ವೇಷವನ್ನು ಮಾಡೋರು, ಮತ್ತು ಪಿತೃಗಳಿಗೆ ಪಿಂಡದಾನ ಮತ್ತು ತರ್ಪಣ ಕೊಡದೇ ಇರೋರು ಇರ್ತಾರಲ್ಲ ಅವರು ನಮ್ಮ ಸಭೆಗೆ ಹೋಗದೇ ಇರಲಿ. ಅಂದರೆ ಬ್ರಾಹ್ಮಣರನ್ನು ಹತ್ಯೆ ಮಾಡೋರು, ಬ್ರಾಹ್ಮಣರನ್ನು ದ್ವೇಷ ಮಾಡೋರು, ಪಿತೃಗಳಿಗೆ ಪಿಂಡದಾನ ತರ್ಪಣ ಕೊಡದೇ ಇರೋರು ಇವರೆಲ್ಲ ನಮ್ಮ ಸಭೆಗೆ ಹೋಗ್ದಿಲ್ಲ. ಅಂದರೆ ಎಲ್ಲವನ್ನ ಯಾರು ಫಾಲೋ ಮಾಡ್ತಾರೋ, ಧರ್ಮದಿಂದ ಯಾರು ನಡ್ಕೊಳ್ತಾರೋ ಅವ್ರು ಇರಬೇಕು ನಮ್ಮ ಸಭೆಯಲ್ಲಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದುವರೆದು ಹೇಳ್ತಾರೆ, ತೃಣದ ಆಸನ ಅಂದರೆ ಹುಲ್ಲಿನ ಆಸನ, ಪೃಥ್ವಿ ಅಂದರೆ ಭೂಮಿ, ಜಲ, ಮತ್ತು 4ನೇದು ಮಧುರವಾದಂಥ ವಾಣಿ. ಸಜ್ಜನರಿರ್ತಾರಲ್ಲ ಅಂಥವರ ಮನೆಯಲ್ಲಿ 4 ವಸ್ತುಗಳ ಅಭಾವ ಯಾವತ್ತೂ ಇರೋದಿಲ್ಲ. ನೀವು ಯಾವಾಗಾದರೂ ಹೋಗಲಿ, ಕೂತ್ಕೊಳ್ಳೋದಕ್ಕೊಂದು ಆಸನ ಕೊಡ್ತಾರೆ, ಭೂಮಿ ಇರುತ್ತೆ ಕೂತ್ಕೊಳ್ಳೋದಕ್ಕೆ. ಅಂದರೆ ಮಂಚನೇ ಇರಬೇಕು, ಇವಾಗ ಸೋಫಾ ಅದು ಇದು ಇರಲೇಬೇಕು ಅಂತೇನಿಲ್ಲ. ಬಂದಿದ್ದ ತಕ್ಷಣ ಕೂತ್ಕೊಳ್ಳಿ ಬನ್ನಿ ಅಂತ ನೀರು ಕೇಳ್ತಾರೆ. ಆಮೇಲೆ ಒಂದು ಒಳ್ಳೆ ಮಾತನ್ನಾಡ್ತಾರೆ. ಅವ್ರ ಮನೆಯಲ್ಲಿ ತಿನ್ನೋದಕ್ಕೆ ಕೊಡೋದಕ್ಕೆ ಏನೂ ಇಲ್ಲ ಅಂದರೂ ಪರವಾಗಿಲ್ಲ, ಆದರೆ ಈ 4ರ ಅಭಾವ ಯಾವತ್ತೂ ಸಜ್ಜನರ ಮನೆಯಲ್ಲಿ ಇರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ.
ಮುಂದುವರೆದು ಹೇಳ್ತಾನೆ ರಾಜನೇ, ಪುಣ್ಯ ಕರ್ಮವನ್ನ ಮಾಡುವಂತಹ ಧರ್ಮಾತ್ಮ ಪುರುಷರ ಮನೆಯಲ್ಲಿ ಈ ತೃಣ ಮುಂತಾದ ವಸ್ತುಗಳಿದೆಯಲ್ಲ, ಇದು ಬಹಳ ಶ್ರದ್ಧೆಯಿಂದ ಸತ್ಕಾರಕ್ಕೆ ಉಪಸ್ಥಿತಪಡಿಸ್ತಾರೆ. ಅಂದರೆ ಯಾರಾದರೂ ಬಂದಾಗ ಸತ್ಕಾರ ಮಾಡಬೇಕಲ್ಲ, ಆ ಟೈಮಲ್ಲಿ ಇದನ್ನೆಲ್ಲ ಉಪಯೋಗ ಮಾಡ್ತಾರೆ. ನೃಪವರನೇ ಅಂದರೆ ರಾಜನೇ, ಚಿಕ್ಕ ರಥ ಕೂಡ ಭಾರವನ್ನು ಹೊರುತ್ತೆ, ಅಂದರೆ ಎಳೆಯುತ್ತೆ, ಭಾರವನ್ನು ಹೊರುತ್ತೆ ಕೂಡ, ಅದು ತಡ್ಕೊಳ್ಳುತ್ತೆ ಮತ್ತು ಎಳೆಯುತ್ತಾದರೆ ಬೇರೆ ಒಂದು ಮರದ ತುಂಡಿರುತ್ತಲ್ಲ, ಅದು ಎಷ್ಟೇ ದೊಡ್ಡದಾಗಿದ್ರೂ ಕೂಡ ಈ ರೀತಿ ಮಾಡೋದಕ್ಕಾಗಲ್ಲ. ರಥ ಮಾಡಿದ ಕೆಲಸವನ್ನು ಒಂದು ಮರದ ತುಂಡು ಮಾಡೋಕ್ಕಾಗತ್ತಾ? ಇಲ್ಲ. ಆ ಮರದ ತುಂಡೇನೆ ಒಂದು ಆಕಾರ ಕೊಟ್ಟು ಒಂದು ರಥದ ಹಾಗೆ ಮಾಡಿದಾಗ ಅದು ಎಳೆಯುತ್ತೆ ಅಲ್ವಾ? ಇದೇ ರೀತಿ ಉತ್ತಮ ಕುಲದಲ್ಲಿ ಹುಟ್ಟಿದಂತಹ ಉತ್ಸಾಹ ಇರುವಂಥ ಒಬ್ಬ ಮನುಷ್ಯ ಭಾರವನ್ನು ತಡ್ಕೊಳ್ತಾನೆ. ಆದರೆ ಬೇರೆ ಮನುಷ್ಯರು ಈ ರೀತಿ ಇರೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಒಂದು ಒಳ್ಳೆ ಕುಲದಲ್ಲಿರೋನು, ಅದರಲ್ಲೂ ಕೂಡ ಉತ್ಸಾಹಿ ಇರಬೇಕು ಅವನು ಇಂಥ ಏನೇ ತೊಂದರೆಗಳು ಬಂದರೂ ಕೂಡ ಆ ಭಾರವನ್ನೆಲ್ಲ ತಡ್ಕೊಳ್ತಾನೆ. ಬೇರೆಯವರು ಈ ರೀತಿ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಯಾರ ಕೋಪದಿಂದ ಭಯಭೀತರಾಗಬೇಕಾಗುತ್ತೋ ಮತ್ತು ಶಂಕಿತನಾಗಿ, ಅಂದರೆ ಅವ್ರ ಮೇಲೆ ಡೌಟ್ ಇಟ್ಕೊಂಡು ಯಾರು ಸೇವೆ ಮಾಡಬೇಕಾಗುತ್ತೋ, ಅಂದರೆ ಏನು, ಈಗ ಒಬ್ಬ ಮನುಷ್ಯ ಇರ್ತಾನೆ, ಅವನ ಮೇಲೆ ಕೋಪ ಇರುತ್ತೆ ನಮಗೆ, ಅದರಿಂದ ಭಯ, ಅವನು ಏನು ಮಾಡಿಬಿಡ್ತಾನೋ ನಮಗೆ ಅಂತಲೂ ಕೂಡ ಇರುತ್ತೆ. ಆಮೇಲೆ ಇನ್ನೊಬ್ಬರ ಮೇಲೆ ಡೌಟ್ ಮಾಡಿಕೊಂಡು ನಾವು ಸೇವೆ ಮಾಡ್ತೀವಲ್ವ, ಅವನು ಯಾವತ್ತೂ ಮಿತ್ರನಾಗೋದಿಲ್ಲ. ಅಂದರೆ ಎಲ್ಲಿ ಕೋಪ ಮಾಡ್ಕೊಳ್ತಾರೋ ಅಂತಂದ್ಬಿಟ್ಟು ಭಯ ಪಟ್ಕೊಳ್ಳೋದು, ಆಮೇಲೆ ಎಲ್ಲಿ ನನ್ನ ಮೇಲೆ ಎಲ್ಲಿ ಡೌಟ್ ಬಂದ್ಬಿಡುತ್ತೋ ಅಂತ ಸೇವೆ ಮಾಡೋದು, ಅಂಥವರು ಯಾವತ್ತೂ ಮಿತ್ರರಾಗಲ್ಲ. ಮಿತ್ರ ಯಾರು ಅಂತಂದರೆ, ಯಾರ ಮೇಲೆ ತಂದೆಯ ಹಾಗೆ ವಿಶ್ವಾಸವನ್ನು ಇಡಬಹುದೋ ಅವನು. ಬೇರೆಯವರಂತೂ ಸಂಗಿ ಮಾತ್ರ, ಅಂದರೆ ಜೊತೆಗಾರರು ಮಾತ್ರ ಆಗ್ತಾರೆ. ಆದರೆ ಮಿತ್ರ ಅಂತ ಅನ್ನಿಸ್ಕೋಬೇಕು ಅಂತಂದರೆ ತಂದೆ ಮೇಲೆ ನಮಗೆ ಎಷ್ಟು ವಿಶ್ವಾಸ ಇರುತ್ತೆ ನೋಡಿ, ಆ ರೀತಿಯ ವಿಶ್ವಾಸ ಅವನಲ್ಲಿ ಇರಬೇಕು. ಅವನ ಮೇಲೆ ನಮಗೆ ಅವರನ್ನು ನಾವು ಫ್ರೆಂಡ್ ಅಂತ ಕರಿಬೋದು. ಬೇರೆಯವರೆಲ್ಲ ಬರೀ ಜೊತೆಗಾರರು, ಅಂದರೆ ಸ್ವಲ್ಪ ದಿವಸ ಇರ್ತಾರೆ ಹೋಗ್ತಾರೆ ಅಷ್ಟೇ, ಅವ್ರ ಮೇಲೆ ವಿಶ್ವಾಸ ಎಲ್ಲ ಇರೋದಿಲ್ಲ ನಮಗೆ, ಆ ರೀತಿ ಅನ್ನಿಸ್ಕೊಳ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.